ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. 1 ಕೊರಿಂಥ 11ನೇ ಅಧ್ಯಾಯ 3ರಲ್ಲಿ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ಇರಬೇಕಾದಂಥ ದೇವರ ಕ್ರಮವನ್ನು ನಾವು ಸ್ಪಷ್ಟವಾಗಿ ನೋಡ್ತೇವೆ. ಅಲ್ಲಿ ನೋಡ್ತೇವೆ, ಕ್ರಿಸ್ತನು ಪುರುಷನ ತಲೆಯಾಗಿದ್ದಾನೆ ಮತ್ತು ಪುರುಷನು ಸ್ತ್ರೀಯ ತಲೆಯಾಗಿದ್ದಾನೆ. ಅನೇಕ ಕ್ರೈಸ್ತರ ಮನೆಗಳಿಗೆ ನೀವು ಹೋಗಿ ಆ ಮನೆಗಳಲ್ಲಿ ಒಂದು ಮರದ ಫಲಕ ಅಥವಾ ಒಂದು ಬೋರ್ಡು, ದೇವರ ವಾಗ್ದಾನ ನೀವು ಸಾಮಾನ್ಯವಾಗಿ ಗಮನಿಸಿರ್ತೀರಿ. ಆ ವಾಗ್ದಾನ ಏನಪ್ಪ ಅಂತಂದರೆ, ಈ ಮನೆಗೆ ಕ್ರಿಸ್ತನು ತಲೆಯಾಗಿದ್ದಾನೆ. ಅನೇಕ ಮನೆಗಳಲ್ಲಿ, ತುಂಬ ಮನೆಗಳಿಗೆ ನಾನು ಪ್ರಾರ್ಥನೆಗಳಿಗೆ ಹೋಗಿದ್ದಾಗ ಅನೇಕ ಕಡೆ ನನಗೆ ಗಮನಿಸಿರುವುದೇನಪ್ಪ ಅಂದರೆ, ಮೊದಲನೇದಾಗಿ ಇದು ಈ ಮನೆಗೆ ಕ್ರಿಸ್ತನು ತಲೆಯಾಗಿದ್ದಾನೆ. ಈ ಮನೆಗೆ ಕ್ರಿಸ್ತನು ಯಾಕೆ ತಲೆಯಾಗಿದ್ದಾನೆ, ಯಾಕೆ ತಲೆಯಾಗಿರಬೇಕು ಅನ್ನುವುದನ್ನು ಇವತ್ತು ನಾವು ಯೋಚನೆ ಮಾಡೋಣ. ಅನೇಕ ಕ್ರೈಸ್ತ ಮನೆಗಳಲ್ಲಿ ಕಹಿತನ, ಹಸೂಯೆ, ಗುಣುಗುಟ್ಟುವಿಕೆ, ಹಣದ ವ್ಯಾಮೋಹ ನಮಗೆ ಕಾಣಿಸ್ತದೆ. ಇದು ಕ್ರೈಸ್ತರಲ್ಲದ ಮನೆಗಳಿಗಿಂತ ಹೆಚ್ಚು ವಿಭಿನ್ನವೇನಲ್ಲ. ಇದಕ್ಕೆ ಕಾರಣ ಸ್ಪಷ್ಟ. ದಂಪತಿಗಳು ತಮ್ಮ ಮನೆಯನ್ನು ದೇವರ ವಾತಾವರಣದಲ್ಲಿ ಇಟ್ಟುಕೊಂಡಿರುವುದಿಲ್ಲ. ದಂಪತಿಗಳಲ್ಲಿ ದೇವರ ಭಯ ಕಡಿಮೆಯಾಗಿರುತ್ತದೆ. ದಂಪತಿಗಳಲ್ಲಿ ಪ್ರಾರ್ಥನೆಯ ಭಯ ಕಡಿಮೆಯಾಗಿರ್ತದೆ. ದಂಪತಿಗಳಲ್ಲಿ ಪ್ರಾರ್ಥನೆಗಿಂತ ಈ ಲೋಕದ ಸೌಂದರ್ಯವನ್ನು ಅನೇಕರಿಗೆ ತೋರಿಸಿಕೊಡುವುದಾಗಿರುತ್ತದೆ. ದಂಪತಿಗಳು ತಮ್ಮ ಮನೆಯನ್ನು ದೇವರ ವಾಕ್ಯದ ಪ್ರಕಾರ ನಿರ್ಮಿಸಲು ಪ್ರಯತ್ನಿಸದೇ ಇರುವಾಗ ದೇವರ ಮಹಿಮೆ ಆ ಮನೆಯನ್ನು ತುಂಬಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಬದಲಾಗಿ ಅವರು ತಮ್ಮ ಮನೆಯನ್ನು ತಮ್ಮ ಸ್ವಂತ ಆಲೋಚನೆಯ ಪ್ರಕಾರ ನಿರ್ಮಿಸಿದ್ದಾರೆ. ಅದಕ್ಕಾಗಿ ನಾವು ಕರ್ತನಿಗೆ ನಾವು ತಲೆಯಾಗಿ ನಡೆದುಕೊಳ್ಳಬೇಕು. ದೇವರು ಆದಾಮ ಮತ್ತು ಅವ್ವಾಳನ್ನು ಸೃಷ್ಟಿಸಿದಾಗ ಆತನು ಆದಾಮನ ತಲೆಯಾಗಿದ್ದನು. ದೇವರು ಅವರಿಬ್ಬರನ್ನು ಒಟ್ಟುಗೂಡಿಸಿದ ನಂತರ ನಾವು ಸತ್ಯವೇದದಲ್ಲಿ ಓದುವ ಮುಂದಿನ ವಿಷಯವೇನೆಂದರೆ, ಸೈತಾನನು ಅಲ್ಲಿಗೆ ಪ್ರವೇಶಿಸಿದನು. ಇದು ನಮಗೆ ಕಲಿಸುವುದೇನೆಂದರೆ, ಎಂದಿಗೂ ಸಹ ದೇವರು ಗಂಡು ಮತ್ತು ಹೆಣ್ಣನ್ನು ವಿವಾಹದಲ್ಲಿ ಒಟ್ಟಿಗೆ ಸೇರಿಸಿದ ಕೂಡಲೇ ಸೈತಾನನು ಅಲ್ಲಿಗೆ ಬರ್ತಾನೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದಿರಬೇಕು. ಸೈತಾನನು ನಮ್ಮ ಮನೆಗಳನ್ನು ಪ್ರವೇಶಿಸಲು ನಾವು ಅವಕಾಶವನ್ನು ಕೊಡಬಾರದು. ಹೇಗೆ ಪ್ರವೇಶಿಸ್ತಾನೆ? ಆದಾಮ ಮತ್ತು ಅವ್ವಾಳ ದೇವರ ಕ್ರಮವನ್ನು ಪಾಲಿಸಲಿಲ್ಲ. ಅವರು ಸೈತಾನನು ಅವ್ವಾಳ ಬಳಿಗೆ ಬಂದು ದೇವರ ಆಜ್ಞೆಯನ್ನು ಆಕೆ ಉಲ್ಲಂಘಿಸುವಂತೆ ಸೂಚಿಸ್ತಾನೆ. ಅವಳು ಹೀಗೆ ಹೇಳಬೇಕಾಗಿತ್ತಲ್ಲ, ಸೈತಾನನೇ, ನಾನು ಸ್ವಂತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ದೇವರು ನನಗೆ ತಲೆಯಾಗಿದ್ದಾನೆ. ದೇವರು ನನಗೆ ತಲೆಯಾಗಿ ಒಬ್ಬನನ್ನು ಕೊಟ್ಟಿದ್ದಾನೆ. ಮೊದಲು ನಾನು ಅವನನ್ನು ಕೇಳಿ ಆಮೇಲೆ ನಿನಗೆ ಉತ್ತರಿಸ್ತೇನೆ ಅಂತ ಹೇಳಬೇಕಿತ್ತು. ನನಗೆ ತಲೆಯಾಗಿ ಯಜಮಾನರನ್ನು ಕೊಟ್ಟಿದ್ದಾನೆ, ನನ್ನ ಗಂಡನನ್ನು ಕೊಟ್ಟಿದ್ದಾನೆ. ಆದರೆ ಅವಳು ಹಾಗೆ ಮಾಡಲಿಲ್ಲ. ಕಥೆನೇ ಬೇರೆ. ಇವತ್ತು ಹಾಗೆಯೇ, ಇವತ್ತು ನಮ್ಮ ನಡುವೆ ಹಾಗೆ ಆಗಿದೆ. ಹಾಗಾಗೋದು ಬೇಡ. ಕರ್ತನು ನಮ್ಮ ತಲೆಯಾಗಿರಲಿ. ಕುಟುಂಬವನ್ನು ಗೌರವಿಸೋಣ, ಕುಟುಂಬವನ್ನು ಬಲಪಡಿಸಿಕೊಳ್ಳೋಣ. ಅದು ಪ್ರಾರ್ಥನೆಯಲ್ಲಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಅಪ್ಪ, ನಿಮಗೆ ಕುಟುಂಬಗಳಂತಂದರೆ ಬಹಳ ಪ್ರಿಯ ಸ್ವಾಮಿ. ಗಂಡ ಹೆಂಡತಿ ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ. ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಆ ಕುಟುಂಬಗಳಲ್ಲಿ ದೇವರೇ ನೀವು ತಲೆಯಾಗಿರಿ ಸ್ವಾಮಿ. ನೀವು ಆಲೋಚನೆಗಳನ್ನು ಕೊಡು ಸ್ವಾಮಿ. ಮಕ್ಕಳನ್ನು ನೀವು ನಡೆಸಿ ಸ್ವಾಮಿ. ಕುಟುಂಬವನ್ನು ಬಲಪಡಿಸು, ಕುಟುಂಬವನ್ನು ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು
ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್.